ಏನಪ್ಪ ಇದು ಈ ಟವರ್ ಥರ ಜೋಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಹೌದು, ಇದು ಏರೋಪಾನಿಕ್ಸ್ ಟವರ್ ಅಂತ. ಇದು ಗಿಡಗಳು ಬೆಳೆಯೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದೆಲ್ಲ ಅಬ್ರಾಡಲ್ಲಿ ಯೂಸ್ ಮಾಡೋ ಟೆಕ್ನಿಕ್ಕು, ಬಟ್ ಇವಾಗ ಇಂಡಿಯಾ ಕೂಡ ಬಂದಿದೆ. ಈ ಪ್ರಾಡಕ್ಟ್ನ ನಾನು ತರಿಸಿರೋದು ಅಮೆಝಾನಿಂದ. ಅಮೆಝಾನಲ್ಲಿ ಇದ್ರ ರೇಟ್ ಬಂದ್ಬಿಟ್ಟು 2,000ದಿಂದ 3,000 ರೂಪಾಯಿ ತನಕ ಇದೆ. ಸೊ ನಿಮಗೆ ಪ್ಯಾಕೇಜಲ್ಲಿ ಇದೆಲ್ಲ ಕಾಂಪೊನೆಂಟ್ಸ್ ಸಿಗುತ್ತೆ. ಇದು ಒಂದು ಬಕೆಟು, ಇದು ಒಂದು ಮೋಟರು, ಇದು ಸ್ವಲ್ಪ ಸೀಡ್ಸು, ಇದೆಲ್ಲ ಬಂದು ಮೇಲ್ಗಡೆ ಸ್ಟ್ಯಾಂಡ್ ಹಾಕೋಕ್ಕೆ, ಇದು ಬಂದು ಪೈಪ್ ಕನೆಕ್ಟರ್ಸು, ಮತ್ತು ಇದು ವಾಟರ್ದು ಕೆಪಾಸಿಟಿ ಇದು ಚೆಕ್ ಮಾಡೋಕ್ಕೆ. ಆಮೇಲೆ ಇದು ಬಂದು ಕೋಕೋಪಿಟ್ ಹಾಕಿ ಇಲ್ಲಿ ಸೈಡಲ್ಲಿ ಇಟ್ಟು ಪ್ಲ್ಯಾಂಟ್ ಬೆಳೆಸೋಕ್ಕೆ. ಇದು ಕೋಕೋಪಿಟ್ಟು, ಇದೊಂದು ಮ್ಯಾನ್ಯುವಲು. ಸೊ ಇದನ್ನು ಹೆಂಗೆ ಕನೆಕ್ಟ್ ಮಾಡಬೇಕು ಅಂದರೆ, ಫಸ್ಟು ಮೋಟರ್ನ ಬಕೆಟ್ ಒಳಗಡೆ ಪ್ಲೇಸ್ ಮಾಡಿ, ಆಮೇಲೆ ಈ ಪೈಪ್ ಏನಿರುತ್ತೆ ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕು. ಸೊ ದಟ್ ಮೋಟರು ಇದರಿಂದ ನೀರು ಎತ್ತುತ್ತೆ ಮೇಲೆ. ಆಮೇಲೆ ಇದು ಒಂದು ಕಾಂಪೊನೆಂಟ್, ಈ ಬಕೆಟ್ ಕ್ಯಾಪ್ ಏನು ಕೊಟ್ಟಿರ್ತಾರೆ ಅದನ್ನು ಫಿಕ್ಸ್ ಮಾಡಬೇಕು. ಸೊ ಇಲ್ಲಿ ಹಿಂಗೆ ಇದನ್ನು ಫಿಕ್ಸ್ ಮಾಡಿ, ಆಮೇಲೆ ಒಂದೊಂದಾಗೆ, ಆಮೇಲೆ ಫಸ್ಟ್ ಬಂದ್ಬಿಟ್ಟು ಇದು ಒಂದು ಬರುತ್ತೆ. ಇದಕ್ಕೆ ಆಲ್ರೆಡಿ ಅಟ್ಯಾಚ್ ಆಗಿ ಪ್ಯಾನೆಲ್ ಕೊಟ್ಟಿರ್ತಾರೆ, ಮತ್ತು ಇಲ್ಲೊಂದು ಸ್ಕ್ರೂ ಹಾಕಿರ್ತಾರೆ, ನೀವು ನೋಡ್ಬೋದು. ಸೊ ಇದನ್ನು ಫಸ್ಟ್ ಒನ್ನು ನೀವು ಫಿಕ್ಸ್ ಮಾಡ್ಕೋಬೇಕು. ಸೊ ಫಿಕ್ಸ್ ಮಾಡೋದಕ್ಕೆ 4 ಸ್ಕ್ರೂ ಕೊಟ್ಟಿರ್ತಾರೆ. 4 ಸ್ಕ್ರೂನ ನೀವು ಇದು ಹಾಕೋಬೇಕಾಗುತ್ತೆ. ಓಕೆ, ಸೊ ಇವಾಗ 4 ಸ್ಕ್ರೂಸ್ ಫಿಟ್ ಮಾಡಿದ್ದೀನಿ. ಇದು ಒಂದು ಮುಂಚೆನೇ ಇದ್ದಿದ್ದು, ನಾನು ನಿಮ್ಗೆ ತೋರಿಸಿದ್ದು, ಇದು ಫಸ್ಟ್ ಬಕೆಟು. ಇದನ್ನು ನಾನು ಇಲ್ಲಿ ಮೋಟರ್ ಜೊತೆ ಹಿಂಗೆ ಪ್ಲೇಸ್ ಮಾಡ್ತೀನಿ. ಈ ವೈರ್ ತೊಗೊಂಡು ಇಲ್ಲಿ ಹೊರಗಡೆ ಹಾಕ್ಕೊಂಡು, ಇದು ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡೋಂಥದ್ದು. ಯಾವುದೇ ಕಾರಣಕ್ಕೂ ಮೋಟರ್ನ ವಿತೌಟ್ ವಾಟರ್ ಆನ್ ಮಾಡಬಾರ್ದು, ಆವಾಗ ಮೋಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹೀಗೆ ಇದು ಕರೆಕ್ಟಾಗಿ ಕೂತಾದ್ಮೇಲೆ, ನಾನು ಇನ್ನೂ ಕರೆಕ್ಟಾಗಿ ಕೂಸಿಲ್ಲ, ಯಾಕಂದರೆ ಇನ್ನೂ ನೀರು ಹಾಕೋದು ಪ್ರಾಸೆಸ್ ಬಾಕಿ ಇದೆ ಅದಕ್ಕೆ. ಆಮೇಲೆ ನೀವು ಒಂದೊಂದೇ ಟಬ್ನ ಈ ಥರ ನೀಟಾಗಿ ಫಿಕ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಇದಾಯಿತು. ಇವಾಗ ಮತ್ತೆ ನಾನು ಕನೆಕ್ಟರ್ ಮತ್ತು ಸ್ಟಿಕ್ ಯೂಸ್ ಮಾಡಿ ಇದನ್ನು ಮತ್ತೆ ಕನೆಕ್ಟ್ ಮಾಡ್ಕೊತೀನಿ. ಹಾಗೆ ಮಿಕ್ಕಿದ ಬಕೆಟ್ನೆಲ್ಲ ಹಾಗೆ ಕನೆಕ್ಟರ್ ಹಾಕಿ ಪೈಪ್ ನಿಲ್ಲಿಸ್ಬಿಟ್ಟು ಒಂದೊಂದೇ ನೀಟಾಗಿ ಜೋಡಿಸ್ಕೊಬೇಕಾಗತ್ತೆ. ಆ ಅಲೈನ್ಮೆಂಟ್ ಕರೆಕ್ಟಾಗಿರಬೇಕು, ಅದು ನೀಟಾಗಿ ಕುತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಜರ್ಗಾಡುತ್ತೆ, ಮತ್ತು ನೀವು ನೀರು ಹಾಕೋಕ್ಕೆ ಶುರು ಮಾಡಿದಾಗ, ಮತ್ತು ಪ್ಲ್ಯಾಂಟ್ಸ್ ಹಾಕೋಕ್ಕೆ ಶುರು ಮಾಡಿದಾಗೆಲ್ಲ ನೀರು ಹೊರಗಡೆ ಸ್ಪಿಲ್ ಆಗೋದು ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಇಂಬ್ಯಾಲೆನ್ಸ್ ಆಗುತ್ತೆ, ನೀರು ಹರಿತಾ ಇದು ಇಂಬ್ಯಾಲೆನ್ಸ್ ಆಗಿ ವಾಲಾಡೋಕ್ಕೆ ಶುರುವಾಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಟೈಟಾಗಿ ಫಿಟ್ ಮಾಡ್ಕೋಬೇಕು. ಈ ಥರ ಮಿಸ್ಪ್ಲೇಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ನೋಡಿ, ಒಂದೊಂದೇ ಕನೆಕ್ಟರ್ ಹಾಕಿ ನೀಟಾಗಿ ಫಿಟ್ ಮಾಡ್ಕೊತಾ ಇದ್ದೀನಿ. ಪ್ರಾಡಕ್ಟ್ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಟೈಟಾಗಿ ಕೂರಿಸೋದು ಅಥವಾ ಪುಷ್ ಮಾಡೋದು ಆ ಥರ ಎಲ್ಲ ಹೋದರೆ ಆ ಪ್ಲಾಸ್ಟಿಕ್ ಒಡೆದೋಗೋ ಚಾನ್ಸಸ್ ತುಂಬ ಇದೆ. ಸೊ ನಿಧಾನಕ್ಕೆ ನೀಟಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಮತ್ತು ಹಿಂಗೆ ರೊಟೇಟ್ ಮಾಡೋದ್ರಿಂದ ಈಸಿಯಾಗಿ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದರೆ ತುಂಬ ಹಾರ್ಡಾಗಿ ಪುಷ್ ಮಾಡೋಕ್ಕೆ ಹೋದರೆ ಬ್ರೇಕ್ ಆಗೋ ಚಾನ್ಸಸ್ ಅಂತೂ ತುಂಬ ಇದೆ, ಯಾಕಂದರೆ ತುಂಬ ಡೆಲಿಕೇಟ್ ಮತ್ತು ಸಾಫ್ಟಾಗಿದೆ ಪ್ರಾಡಕ್ಟು. ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ ನಾವು ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಗಾರ್ಡನಲ್ಲಿ ಎಲ್ಲಿ ಬೇಕಾದರೂ ಇಟ್ಟು ಗಿಡನ ಬೆಳಿಬೋದು. ಒಂದು ಡಿಸಡ್ವಾಂಟೇಜ್ ಏನಂದರೆ, ಇದಕ್ಕೆ ಪವರ್ ಸಪ್ಲೈ ಯಾವಾಗಲೂ ಬೇಕಾಗುತ್ತೆ. ಪವರ್ ಸಪ್ಲೈಯಿಂದನೇ ಮೋಟರ್ ರನ್ ಆಗೋದು. ಮೋಟರ್ ರನ್ ಆಗಿ ಎಲ್ಲ ಬಾಸ್ಕೆಟ್ಸ್ಗೂ ಕೂಡ ನೀರು ಹೋಗೋದು. ಸೊ ಅದಕ್ಕೋಸ್ಕರ ಪವರ್ ಸಪ್ಲೈ ಯಾವಾಗಲೂ ಬೇಕೇ ಬೇಕಾಗುತ್ತೆ. ಅದನ್ನು ಒಂದನ್ನು ನೋಡಿಕೊಂಡ್ರೆ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪವರ್ ಸಪ್ಲೈ ಏನಾದರೂ ಇಲ್ದಿರ ಕರೆಂಟ್ ಹೋಗೋದು ಕಂಟಿನ್ಯೂಸ್ ಆಗಿ 1 ದಿವಸ ಅಥವಾ 2 ದಿನ
ಆ ಥರ ಎಲ್ಲ ಆಗೋದು, ಸ್ವಿಚ್ ಬೋರ್ಡ್ಸ್ ಆಫ್ ಆಗಿಬಿಡೋದು, ಈ ಥರ ಎಲ್ಲ ಆದರೆ ಗಿಡಗಳು ಒಣಗೋಗೋ ಚಾನ್ಸಸ್ ತುಂಬಾ ಇರುತ್ತೆ ಇದರಲ್ಲಿ. ಅದು ಒಂದು ಡಿಸಡ್ವಾಂಟೇಜೇ. ಇದು ಬಂದ್ಬಿಟ್ಟು ಟಾಪ್ ಮೋಸ್ಟ್ ಲಾಸ್ಟ್ ಬಕೆಟು. ಸೊ ಇದು ತುಂಬ ಚಿಕ್ಕದಾಗಿರುತ್ತೆ. ಸೊ ಇದ್ರ ಮೇಲಿಂದ ಏನು ಜಾಸ್ತಿ ನೀರು ಬರಲ್ಲ, ಬಿಕಾಸ್ ಕನೆಕ್ಟರಲ್ಲಿ ಎಂಡ್ ಆಗುತ್ತೆ. ಆಮೇಲೆ ಈ ಬಕೆಟ್ಗೆ ಫುಲ್ ನೀರು ತುಂಬಿಸ್ಬೇಕು. ಈ ಕಪ್ಸ್ನ ಇಲ್ಲಿ ಒಂದೊಂದೇ ಇಟ್ಟು ಆಮೇಲೆ ಅದ್ರ ಒಳಗಡೆ ಈ ಕೋಕೋ ಪಿಟ್ನ ಪ್ಲೇಸ್ ಮಾಡಿ ಆಮೇಲೆ ಈ ಪರ್ಟಿಕ್ಯುಲರ್ ಸೀಡ್ಸ್ ಏನಿದೆ ಇದನ್ನು ಹಾಕಿ ಒಳಗಡೆ ಇದ್ದ ಮೋಟರ್ ವೈರ್ನ ತೆಗೆದು ಸ್ವಿಚ್ ಬೋರ್ಡಿಗೆ ಹಾಕಿ ಗಿಡ ಬೆಳೆಯೋ ತನಕ ಅದನ್ನು ಹಾಗೆ ಬಿಡಬೇಕು.